ಕೆಲವೊಬ್ಬರು ಬ್ಲೌಸಿನ ಅಳತೆ ತೆಗೆದುಕೊಳ್ಳುವಾಗ ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟು ಇಡೀ ಬ್ಲೌಸಿನ ಫಿಟ್ಟಿಂಗನ್ನೇ ಹಾಳು ಮಾಡ್ಕೊಳ್ತಾರೆ. ಇವತ್ತು ಅದ್ರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ. ಅಂದರೆ ಯಾವ ರೀತಿ ಕರೆಕ್ಟಾಗಿ ಬ್ಲೌಸಿನ ಅಳತೆ ತೆಗೆದುಕೊಳ್ಬೇಕು ಮತ್ತು ಯಾವ ರೀತಿ ಆ ಮಿಸ್ಟೇಕ್ಗಳನ್ನು ಮಾಡಬಾರ್ದು, ಅಂದರೆ ಯಾವ ರೀತಿ ಅಳತೆ ತೆಗೆದುಕೊಂಡ್ರೆ ಫಿಟ್ಟಿಂಗ್ ಹಾಳಾಗತ್ತೆ ಅಂತ ವಿವರವಾಗಿ ಹೇಳ್ತೀನಿ. ಮೊದಲಿಗೆ ಒಂದು ಬ್ಲೌಸನ್ನು ಕರೆಕ್ಟಾಗಿ ಹೊಲಿಲಿಕ್ಕೆ ಯಾವ್ಯಾವ ಅಳತೆಗಳು ಬೇಕಾಗತ್ತೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಎದೆ ಸುತ್ತಳತೆ ಬೇಕು, ಪೂರ್ತಿ ಉದ್ದ ಬೇಕು, ಕೆಳಗಡೆ ಸುತ್ತಳತೆ, ಶೋಲ್ಡರ್, ಕೊರಳುದ್ದ, ಇದರಲ್ಲಿ ಮುಂಭಾಗದ ಕೊರಳುದ್ದ ಮತ್ತು ಹಿಂಭಾಗದ ಕೊರಳುದ್ದ ಬೇಕು. ನಂತರ ಕೊರಳು ಅಗಲ ಬೇಕು, ಆರ್ಮ್ ಹೋಲ್ ಬೇಕು, ತೋಳುದ್ದ ಮತ್ತು ತೋಳಿನ ಸುತ್ತಳತೆ, ಅದೇ ರೀತಿ ತೋಳಿನ ಕೆಳಗಡೆ ಸುತ್ತಳತೆ. ಈ 10 ಅಳತೆಗಳು ಕರೆಕ್ಟಾಗಿ ತೆಗೆದುಕೊಂಡು ಬಿಟ್ಟರೆ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿ ನೀವು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಬೋದಾಗತ್ತೆ. ಮೊದಲಿಗೆ ಇದಿಷ್ಟು ಅಳತೆನೂ ಕ್ರಮವಾಗಿ ಯಾವ ರೀತಿ ಪರ್ಫೆಕ್ಟಾಗಿ ತೆಗೆದುಕೊಳ್ಬೇಕು ಮತ್ತು ಯಾವ ಸಣ್ಣ ಸಣ್ಣ ಮಿಸ್ಟೇಕನ್ನು ಮಾಡಬಾರ್ದು ಅಂತ ನೋಡೋಣ. ಮೊದಲಿಗೆ ಎದೆ ಸುತ್ತಳತೆ. ಎದೆ ಸುತ್ತಳತೆನ 2 ರೀತಿಯಲ್ಲಿ ಅಳತೆ ತೆಗೆದುಕೊಳ್ಬೋದು. ನಾನು ನಿಮಗೆ 2 ರೀತಿಯಲ್ಲೂ ತೋರಿಸ್ತೀನಿ ನೋಡಿ. ಇಲ್ಲಿ ಹುಕ್ಸಿನ ಪಟ್ಟಿ ಇರೋ ಕಡೆ ಭಾಗ, ಇದು ಕಾಜಿನ ಪಟ್ಟಿ ಇರೋ ಕಡೆ ಭಾಗ. ಅಂದರೆ 2 ರೀತಿ ಅಳತೆ, ಅಂದರೆ ಮುಂಭಾಗದಿಂದನೂ ಎದೆ ಸುತ್ತಳತೆ ತೆಗೆದುಕೊಳ್ಬೋದು, ಅದೇ ರೀತಿ ಹಿಂಭಾಗದಿಂದನೂ ತೆಗೆದುಕೊಳ್ಬೋದು. ಮೊದಲು ನಾನು ಮುಂಭಾಗ ತೋರಿಸ್ತೀನಿ. ಈ ಹುಕ್ಸಿನ ಪಟ್ಟಿ ಇದೆಯಲ್ವ, ಇಲ್ಲಿಂದ ತೆಗೆದುಕೊಳ್ಬೇಕು. ಕರೆಕ್ಟಾಗಿ ಹಿಂಗೆ ಯಾವುದೇ ಈ ರೀತಿ ನೆರಿಗೆಗಳೆಲ್ಲ ಇರಬಾರ್ದು. ಕರೆಕ್ಟಾಗಿ ಇಲ್ಲಿ ಏನು ಹೊಲ್ದಿರ್ತೀವಲ್ವ ಆರ್ಮೋಲು, ಇಲ್ಲಿವರೆಗೆ ಕರೆಕ್ಟಾಗಿ ಹೀಗೆ ಮಡಚ್ಕೊಳ್ಳಿ. ಮುಂಭಾಗ ಹಿಂಭಾಗ ಜಾಯಿಂಟ್ ಮಾಡೋದಲ್ಲಿ ಈ ರೀತಿ ಇಟ್ಬಿಟ್ಟು ನೋಡಿ, ಟೇಪಿನ ಈ ಕಡೆ ತುದಿಯಿಂದ ಇಲ್ಲೂ ತುದಿ ತೆಗೆದುಕೊಳ್ಬೇಕು. ಇಲ್ಲಿಂದ ಕರೆಕ್ಟಾಗಿ ಇಲ್ಲೇನು ತುದಿ ಇದೆಯಲ್ವ ಇಲ್ಲಿವರೆಗೆ ತೆಗೆದುಕೊಳ್ಬೇಕು. 8.25 ಇಂಚು ಬಂದಿದೆ. ಇದು ಕೆಲವೊಂದು ಸರ್ತಿ ಸ್ವಲ್ಪ ಮಿಸ್ಟೇಕ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಸರ್ತಿ ಅನ್ನೋದಕ್ಕಿಂತ ಭಾಳ ಸರ್ತಿನೇ ಆಗುತ್ತೆ. ಕೆಲವೊಂದು ಸ್ಮೂತಾದ ಬಟ್ಟೆ ಬ್ಲೌಸ್ಗಳು ಹೀಗೆ ಎಳೆದ ಹಾಗೆ ಜಗ್ಗತ್ತೆ. ಕೆಲವೊಂದು ರಫ್ ಇದೆ ಬಟ್ಟೆ ಬ್ಲೌಸಿಂದು ಅಂತಾದಲ್ಲಿ ಈ ರೀತಿ ಜಗ್ಗಲ್ಲ, ಎಷ್ಟಿದೆಯೋ ಅಷ್ಟೇ ನಿಲ್ಲತ್ತೆ. ಈ ರೀತಿ ನೀವು ಹೀಗೆ ಜಗ್ಗದಾಗ ಒಂದು 1/4 ಇಂಚಾಗುವಷ್ಟು ಜಾಸ್ತಿ ಆಗಿಬಿಡತ್ತೆ. ಫಿಟ್ಟಿಂಗೂ ಕೂಡ ಇಲ್ಲಿ 1/4 ಇಂಚು ಜಾಸ್ತಿ ಬರುತ್ತೆ. ಒಂದು ರೀತಿ ಇಲ್ಲಿ ನೆರಿಗೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇನ್ನೊಂದು ಕರೆಕ್ಟಾದ ಒಂದು ಮೆಥಡನ್ನು ನಿಮಗೆ ತೋರಿಸ್ತೀನಿ. ಸಾಧಾರಣವಾಗಿ ಮೊದಲಿನವರೆಲ್ಲ ಈ ರೀತಿ ಮುಂಭಾಗದಲ್ಲಿ ತೆಗೆದುಕೊಳ್ತಿದ್ರು. ಈ ರೀತಿ ಮುಂಭಾಗದಲ್ಲಿ ಅಳತೆ ತೆಗೆದುಕೊಂಡಾಗ ಎಕ್ಸ್ಟ್ರಾ ಮಾರ್ಜಿನ್ ಮಿನಿಮಮ್ 2 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕಾಗತ್ತೆ. ಅಂದರೆ ಇಲ್ಲಿ 1/2 ಇಂಚ್ ಆಗೋವಷ್ಟು ಇಲ್ಲಿ ಟಕ್ಸಿಗೆ ಹೋಗಿಬಿಡತ್ತೆ, ಈ ಕ್ರಾಸ್ ಟಕ್ಸ್ಗೆ. ಹಾಗಾಗಿ ಮಿನಿಮಮ್ 2 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕು ಎಕ್ಸ್ಟ್ರಾ ಮಾರ್ಜಿನ್ನಾಗಿ. ನಾನು ಈ ಹಿಂಭಾಗದಲ್ಲಿ ಅಳತೆ ತೆಗೆದುಕೊಳ್ಳೋದನ್ನು ತೋರಿಸ್ತೀನಿ. ಈ ರೀತಿ ತೆಗೆದುಕೊಂಡ್ರೆ ನನಗಂತೂ ಇನ್ನು ಯಾವುದೇ ರೀತಿ ಮಿಸ್ಟೇಕು ಆಗಿಲ್ಲ. ನಾನು ಯಾವಾಗಲೂ ಈ ರೀತಿ ಹಿಂಭಾಗದಲ್ಲೇ ತೆಗೆದುಕೊಳ್ತೀನಿ. ಬಹಳಷ್ಟು ಬ್ಲೌಸನ್ನು ಹೊಲ್ದಿದ್ದೀನಿ, ಯಾವ ಬ್ಲೌಸು ಕೂಡ ಎದೆ ಸುತ್ತಳತೆಯಲ್ಲಿ ಮಿಸ್ಟೇಕ್ ಬಂದಿಲ್ಲ. ಪರ್ಫೆಕ್ಟಾದ ಫಿಟ್ಟಿಂಗು ಆಗಿದೆ. ಕರೆಕ್ಟಾಗಿ ನೋಡಿ, ಇಲ್ಲೇನು ಇಲ್ಲಿ ಕಂಕಳ ಜಾಗ ಇದೆಯಲ್ವ, ಇಲ್ಲಿ ಆರ್ಮೋಲು, ಇಲ್ಲಿ ಮತ್ತು ಅಂದರೆ 2 ಕಡೆದೂ ಒಂದೇ ಸಮ ಬರೋ ಹಾಗೇ ಮಡಚ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಶೋಲ್ಡ್ರನ್ನು ಕೂಡ ಇಲ್ಲಿ ಮತ್ತು ಇಲ್ಲೇನು ಶೋಲ್ಡ್ರ್ ಹೊಲ್ದಿದ್ದೀವಲ್ವ ಇಲ್ಲಿ ಕರೆಕ್ಟಾಗಿ ಬರಬೇಕು. ಈ ರೀತಿ ಮಡಚ್ಕೊಳ್ಳಿ. ಈಗ ಉದ್ದ ಸ್ಕೇಲ್ ಇದೆಯಲ್ವ, ಇದ್ರ ಕೆಲಸ ಸ್ಟಾರ್ಟ್ ಆಯಿತು ನೋಡಿ. ಕರೆಕ್ಟಾಗಿ ಈ ಮೂಲೆಗೆ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಒಂದು 1/2 ಇಂಚು ಗ್ಯಾಪ್ ಬರುತ್ತೆ. ಅಂದರೆ ಈ ಸ್ಕೇಲಿಂದ ಈ ಬ್ಲೌಸಿಗೆ ಗ್ಯಾಪ್ ಬರುತ್ತೆ ನೋಡಿ. ನಾವು ಇಲ್ಲಿ ಕೆಳಗಡೆವರೆಗೆ ಇಟ್ಕೊಂಡಾಗ ಸರಿಯಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ 1/2 ಇಂಚು ಗ್ಯಾಪ್ ಇದೆ. ಈ ಗ್ಯಾಪ್ ಯಾಕೆಂದರೆ ಇಲ್ಲಿ ಟಕ್ಸ್ ಇದೆ ನೋಡಿ, 1/2 ಇಂಚಿನ ಟಕ್ಸ್ ಇರುತ್ತಲ್ವ ಹಿಂಬದಿದು, ಹಾಗಾಗಿ ಗ್ಯಾಪ್ ಬರುತ್ತೆ. ಅಂದರೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಬಾರ್ದು. ಅಂದರೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೂ ಹೀಗೆ ಸ್ಟ್ರೇಟ್ ಹೀಗೆ ಇಟ್ಕೊಂಡ್ಬಿಟ್ರೆ ಕೊರಳಗಲ ಶೋಲ್ಡ್ರೆಲ್ಲ ಜಾಸ್ತಿ ಬರುತ್ತೆ, ಎದೆ ಸುತ್ತಳತೆನೂ ಜಾಸ್ತಿ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು 1/2 ಇಂಚು ಗ್ಯಾಪ್ ಬರೋ ಹಾಗೇ ಇಟ್ಕೋಬೇಕು. ಈ ಎಂಡಿಗೆ ಕರೆಕ್ಟಾಗಿ ಬರಬೇಕು. ಈ ರೀತಿ ಸ್ಟ್ರೇಟಾಗಿ ಸ್ಕೇಲನ್ನು ಇಟ್ಕೊಳ್ಳಿ ಈ ಮೂಲೆಯಿಂದ. ಈಗ ಫಸ್ಟು ಎದೆ ಸುತ್ತಳತೆನ ಅಳತೆ ಮಾಡೋಣ. ಇಲ್ಲೇನಿಲ್ಲಿ ಈ ತುದಿ ಇದೆಯಲ್ವ ಸ್ಕೇಲಿನ ತುದಿ, ಇಲ್ಲಿಂದ ಕರೆಕ್ಟಾಗಿ ಇಲ್ಲಿ ಕಂಕಳವರೆಗೆ ಅಳತೆ ಮಾಡ್ಕೋಬೇಕು. ಇನ್ನೊಮ್ಮೆ ನಾನು ಹೇಳ್ತೀನಿ, ಈ ಕಂಕಳು ಮತ್ತು ಕೆಳಗಡೆ ಕಂಕಳು ಇದೆಯಲ್ವ ಇದು ಒಂದೇ ಸಮ ಇರೋ ಹಾಗೇ ಇಟ್ಕೋಬೇಕು. ಅಂದರೆ ಮುಂದೆ ಹಿಂದೆಲ್ಲ ಆಗಿಬಿಟ್ರೆ ಮತ್ತೆ ಫಿಟ್ಟಿಂಗ್ ಕರೆಕ್ಟ್ ಬರಲ್ಲ, ಅಳತೆ ಅಂದರೆ ಸರಿ ಆಗಲ್ಲ ನೋಡಿ. ಕರೆಕ್ಟಾಗಿ ಇಲ್ಲಿ ಸ್ಕೇಲ್ ತುದಿ ಟಚ್ ಆಗೋ ಹಾಗೇ ಈ ಕೊರಳಿನೇನು ತುದಿ ಇದೆಯಲ್ವ ಕೊರಳುದ್ದದ್ದು ಇಲ್ಲಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಕಂಕಳ ಸರ್ತಾನೆ ಈ ರೀತಿ ಸ್ಕೇಲ್ ತುದಿಯಿಂದ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಅಳತೆ ಮಾಡ್ತಾ ಇದ್ದೀನಿ. 9.25 ಇಂಚು ಎದೆ ಸುತ್ತಳತೆ ಬಂದಿದೆ. ಹಿಂಭಾಗದಲ್ಲಿ ನೀವು ಅಳತೆ ಮಾಡಿದಾಗ ಮಿನಿಮಮ್ 1.5 ಇಂಚ್ ಆಗೋವಷ್ಟು ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಂಡ್ರೆ ಸಾಕಾಗತ್ತೆ.
ಎದೆ ಸುತ್ತಳತೆ 9.5 ಇಂಚ್ ಬಂದಿದೆಯಲ್ವಾ, ಮಿನಿಮಮ್ 1.5 ಇಂಚ್ ತೆಗೆದುಕೊಳ್ಬೇಕು. ಯಾಕೆ ಅಂದರೆ ಇಲ್ಲೇನು ನಾವು ಎಕ್ಸ್ಟ್ರಾ ಟಕ್ಸ್ ಅಂತ ತೆಗೆದುಕೊಂಡಿಲ್ಲ, ಅಂದರೆ 2 ಇಂಚ್ ತೆಗೆದುಕೊಂಡ್ಬಿಟ್ರೆ ಇಲ್ಲೇನು ಒಳಗಡೆ ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ವ ಅದು ಬಹಳ ಜಾಸ್ತಿ ಬಟ್ಟೆ ಬರುತ್ತೆ. ಬ್ಲೌಸನ್ನು ಹಾಕ್ಕೊಂಡಾಗ ಒಂದು ರೀತಿ ಕಂಕ್ಳಲ್ಲಿ ಇರಿಟೇಷನ್ ಆಗುತ್ತೆ ಜಾಸ್ತಿ ಬಟ್ಟೆ ಆಗಿಬಿಟ್ಟು. ಹಾಗಾಗಿ ಇಲ್ಲಿ 1.5 ಇಂಚ್ ತೆಗೆದುಕೊಂಡ್ಬಿಟ್ರೆ ಇಲ್ಲಿ ಮುಂಭಾಗದಲ್ಲಿ ಟಕ್ಸ್ ಕೊಟ್ಟರು ಕೂಡ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಫಿಟ್ಟಿಂಗ್ ಮಾಡುವಾಗ ಈ ಕಡೆಯಿಂದನೂ 1.5 ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಂದಿರುತ್ತೆ. ನೀವು ಮುಂಭಾಗದಲ್ಲಿ ಅಳತೆ ಮಾಡಿದಾಗ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಂಡ್ಬಿಟ್ಟು ಎಲ್ಲ ಹೊಲಿದು ಈ ರೀತಿ ಟಕ್ಸನ್ನೆಲ್ಲ ಹೊಲಿದು ಫಿಟ್ಟಿಂಗ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರಾ ಏನು ಮಾರ್ಜಿನ್ ಉಳಿಯುತ್ತಲ್ವ ಅದು ಬರೋದು 1.5 ಇಂಚೇ ಆಗಿರುತ್ತೆ. ಅಂದರೆ ಇಲ್ಲಿ ಟಕ್ಸಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಹೋಗಿರೋದ್ರಿಂದ 2 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಆದರೆ ನೀವು ಹಿಂಭಾಗದಲ್ಲಿ ಏನು ಈಗ ನಾನು ತೋರಿಸ್ದಲ್ವ ಈ ರೀತಿ ಅಳತೆ ಮಾಡಿದ್ರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಮಾರ್ಜಿನ್ 1.5 ತೆಗೆದುಕೊಂಡ್ರೆ ಸಾಕಾಗತ್ತೆ. ಪೂರ್ತಿ ಉದ್ದ ಅಳತೆ ಮಾಡುವಾಗ ಸ್ಕೇಲಿನ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಇಲ್ಲಿ ಶೋಲ್ಡ್ರಲ್ಲೇ ಮಡಚಿಟ್ಕೊಂಡಿರಬೇಕು. ಈ ರೀತಿ ಎಲ್ಲ ಹೀಗೆ ಮಡಚಿರಬಾರದು. ಕರೆಕ್ಟಾಗಿ ಇಲ್ಲೇನು ಶೋಲ್ಡ್ರ್ ಹೊಲಿಗೆ ಇದೆಯಲ್ವ ಮುಂಭಾಗ ಹಿಂಭಾಗ ಜಾಯಿಂಟ್ ಮಾಡಿರೋದು ಅಲ್ಲೇ ಮಡಚಬೇಕು. ಮತ್ತು ಯಾವುದೇ ನೆರಿಗೆ ಇರಬಾರ್ದು ಮಧ್ಯದಲ್ಲೆಲ್ಲ. ಈ ರೀತಿ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ. ಈಗ ಈ ತುದಿಯಿಂದ ಮಧ್ಯದಲ್ಲಿ ನಾನು ಅಳತೆ ಮಾಡ್ತಾ ಇದ್ದೀನಿ. ಈ ಜಾಗದ ಮಧ್ಯದಲ್ಲಿ ಕರೆಕ್ಟಾಗಿ ಈ ತುದಿವರೆಗೆ ಅಳತೆ ತೆಗೆದುಕೊಳ್ಳಿ. 12.5 ಇಂಚು ಪೂರ್ತಿ ಉದ್ದ ಬಂದಿದೆ. ಪೂರ್ತಿ ಉದ್ದ 12.5 ಇಂಚ್ ಆಗಿದೆ. ಈಗ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ಇಲ್ಲಿ ಹೊಲಿಲಿಕ್ಕೆ ಈ ಲೈನಿಂಗ್ ಬಟ್ಟೆ ಜೊತೆ ಅಟ್ಯಾಚ್ ಮಾಡಬೇಕಲ್ವ, ಇಲ್ಲಿ ಹೊಲಿಲಿಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ. ಇಲ್ಲಿ ಹೊಲಿಲಿಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ. ಅಂದರೆ 1 ಇಂಚು ಹಿಂಭಾಗದಲ್ಲಿ ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ. ಈಗ ಕೆಳಗಡೆ ಸುತ್ತಳತೆನ ಅಳತೆ ಮಾಡೋಣ. ಕೆಳಗಡೆ ಸುತ್ತಳತೆ ಇಲ್ಲಿ ನೋಡಿ, ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಮುಂಭಾಗ ಹಿಂಭಾಗನ ಕರೆಕ್ಟಾಗಿ ಅಲ್ಲೇ ಮಡ್ಚ್ಕೊಳ್ಬೇಕು. ಈ ಕಡೆನೂ ಕೂಡ ಅಲ್ಲೇ ಕರೆಕ್ಟಾಗಿ ಮಡ್ಚ್ಕೊಳ್ಬೇಕು. ಎರಡೂ ತುದಿ ಕರೆಕ್ಟಾಗಿ ಮಡ್ಚ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಇದು ಹಿಂಭಾಗದಲ್ಲೇ ಈ ರೀತಿ ಮಾಡ್ಕೊಳ್ಳಿ. ಈಗ ನಮಗೆ ಇಲ್ಲಿ ಎದೆ ಸುತ್ತಳತೆಲ್ಲ ಕರೆಕ್ಟಾಗಿರಬೇಕು ಅಂತ ಇಲ್ಲ, ಕೆಳಗಡೆ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಈ ರೀತಿ ಇಟ್ಕೊಂಡು ಬಿಟ್ಟು ಯಾವುದೇ ಇಲ್ಲಿ ನಾ ಪ್ರತಿ ಸರ್ತಿ ಹೇಳ್ತಾ ಇರೋವಾಗ ನೆರಿಗೆಗಳು ಇರಬಾರ್ದು. ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಈ ತುದಿಯಿಂದ ಈ ತುದಿವರೆಗೆ ಅಳತೆ ಮಾಡ್ಕೊಳ್ಳಿ. 7 ಇಂಚು ಕೆಳಗಡೆ ಸುತ್ತಳತೆ ಬಂದಿದೆ. 7 ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ನಾವಿಲ್ಲಿ ಎದೆ ಸುತ್ತಳತೆನಲ್ಲಿ ಎಷ್ಟು ತೆಗೆದುಕೊಳ್ತೀವೋ ಅಷ್ಟನ್ನೇ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ 1.5 ತೆಗೆದುಕೊಂಡಿರೋದ್ರಿಂದ ಇಲ್ಲೂ ನಾನೀಗ 1.5 ಅಂತಾನೆ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಸೇರಿಸ್ಬೇಕು. ಅಂದರೆ ಇಲ್ಲಿ ಟಕ್ಸ್ ಇದೆ, ಟಕ್ಸಿಗೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಟಕ್ಸಿ ಬಟ್ಟೆನೇ ಉಳಿಯಲ್ಲ. ಎಕ್ಸ್ಟ್ರಾ ಮಾರ್ಜಿನ್ನಲ್ಲೇನು ಅರ್ಧ ಇಂಚ್ ಅಷ್ಟೇ ಎಕ್ಸ್ಟ್ರಾ ಉಳಿದು ಬಿಡತ್ತೆ ನೀವು ಹೊಲ್ದಾದ್ಮೇಲೆ. ಹಾಗಾಗಿ ಸಾಧಾರಣವಾಗಿ ಹಿಂಭಾಗದ ಟಕ್ಸು, ನಾನೀಗ ಹೇಳ್ತಾ ಇರೋದು ಹಿಂಭಾಗದ ಬಗ್ಗೆ. ಹಿಂಭಾಗದ ಟಕ್ಸು ಅರ್ಧ ಇಂಚ್ ಇರುತ್ತೆ. ಅರ್ಧ ಇಂಚ್ ಈ ಕಡೆ ಇರುತ್ತೆ, ಈ ಕಡೆ ಅರ್ಧ ಇಂಚ್ ಇರುತ್ತೆ. ಅಂದರೆ ಟೋಟಲ್ 1 ಇಂಚ್ ಆಗುತ್ತೆ. ಹಿಂಭಾಗದ ಟಕ್ಸಿಗೆ ಕೆಳಗಡೆ ಸುತ್ತಳತೆನಲ್ಲಿ ಪ್ಲಸ್ 1 ಇಂಚನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಹೇಳಿರೋದು ಇದು ಹಿಂಭಾಗದ್ದು, ಕರೆಕ್ಟಾಗಿ ಲಕ್ಷ್ಯ ಇಟ್ಟು ಕೇಳ್ಕೊಳ್ಳಿ. ಇದು ಹಿಂಭಾಗದ ಅಳತೆ ಆಗಿದೆ. ಈಗ ಟೋಟಲ್ ನೋಡೋಣ. 7, 1.5 ಅಂದರೆ 8.5 ಅಂದರೆ 9.5 ಇಂಚು ಕೆಳಗಡೆ ಸುತ್ತಳತೆ ಆಗಿದೆ. ಮುಂಭಾಗದಲ್ಲಿ ಕೆಳಗಡೆ ಸುತ್ತಳತೆನ ಅಳತೆ ಮಾಡೋಣ. ಇದು ಈಗ ಮುಂಭಾಗ ಕರೆಕ್ಟಾಗಿ ಇಲ್ಲಿಂದ ಅಳತೆ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಈ ಹೊಲಿಗೆ ಹೊಲದಲ್ಲಿವರೆಗೆ 7.25 ಇಂಚ್ ಬಂದಿದೆ. ಇಲ್ಲೇನು ಕಾಜಿನ ಪಟ್ಟಿ ಹೊಲಿಲಿಕ್ಕೆ, ಕಾಜು ಅಥವಾ ಗುಂಡಿ ಪಟ್ಟಿ ಹೊಲಿಲಿಕ್ಕೆ ಅಂತ 1/4 ಇಂಚ್ ಬೇಕು. 8 ಇಂಚ್ ಆಯಿತು. 8 ಇಂಚ್ ಆಗಿದೆ. ಈಗ ಇಲ್ಲಿ ಟಕ್ಸನ್ನು ಅಳತೆ ಮಾಡ್ತೀನಿ. ಈ ಕಡೆಯಿಂದ ಹೊಲದಲ್ಲಿವರೆಗೆ 1 ಇಂಚ್ ಟಕ್ಸ್ ಆಗಿದೆ. 1 ಇಂಚ್ ಈ ಕಡೆ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಇಂಚ್ ಇರುತ್ತೆ. ಅಂದರೆ 2 ಇಂಚ್ ಆಗುತ್ತೆ. ಆಲ್ರೆಡಿ ನಾವು ಈ ಉದ್ದ 8 ಇಂಚ್ ಅಂತ ಅಳತೆ ಮಾಡಿದ್ವಿ. ಇದಕ್ಕೆ 2 ಇಂಚ್ ಸೇರಿಸಿದ್ರೆ 10 ಇಂಚ್ ಆಗುತ್ತೆ. ನಾವೀಗ ಇಲ್ಲಿ ಹಿಂಭಾಗದಲ್ಲಿ ಅಳತೆ ಮಾಡುವಾಗ ಎಷ್ಟು ಎಕ್ಸ್ಟ್ರಾ ಮಾರ್ಜಿನನ್ನು ತೆಗೆದುಕೊಂಡಿದ್ವು ಅಷ್ಟನ್ನೇ ಇಲ್ಲೂ ತೆಗೆದುಕೊಳ್ಬೇಕು. ಈಗ 10 ಇಂಚ್ ಆಗಿದೆ. ಎಕ್ಸ್ಟ್ರಾ ಮಾರ್ಜಿನ್ನು 1.5 ಇಂಚ್ ಅಂದರೆ 1 ಇಂಚು ಅರ್ಧ ಇಂಚು 11.5 ಇಂಚು ಕೆಳಗಡೆ ಸುತ್ತಳತೆ ಮುಂಭಾಗದ್ದಾಗಿದೆ. ನಾನು ಈ ಬ್ಲೌಸಿಗೆ ಹೇಳ್ತಾ ಇದ್ದೀನಿ, ನೀವು ಈಗ ನಾನೇನು ಅಳತೆಯನ್ನು ತೋರಿಸ್ತಾ ಇದ್ದೀನೋ ಅದೇ ರೀತಿ ಅಳತೆ ಮಾಡಿಬಿಟ್ಟು ಎಕ್ಸ್ಟ್ರಾ ಮಾರ್ಜಿನನ್ನು ನಿಮ್ಮ ಬ್ಲೌಸಿಗೂ ಸೇರಿಸ್ಕೊಳ್ಳಿ. ಅಳತೆ ಮಾತ್ರ ನಿಮ್ದು ಹೆಚ್ಚು ಕಡಿಮೆ ಬರುತ್ತೆ ನಿಮ್ಮ ಮೈ ಸೈಜಿಗೆ ತಕ್ಕಾಗೆ. ಆದರೆ ಎಕ್ಸ್ಟ್ರಾ ಮಾರ್ಜಿನ್ನು ನಾನು ಯಾವ ರೀತಿ ಸೇರಿಸಿದ್ದೀನಿ ಮತ್ತು ಯಾವ ಕಾರಣದಿಂದ ಎಕ್ಸ್ಟ್ರಾ ಮಾರ್ಜಿನನ್ನು ಸೇರಿಸಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ಅದೇ ರೀತಿ ನೀವು ಎಕ್ಸ್ಟ್ರಾ ಮಾರ್ಜಿನನ್ನು ಸೇರಿಸ್ಕೊಳ್ಳಿ. ಈಗ ಮುಂಭಾಗದ ಕೆಳಗಿನ ಸುತ್ತಳತೆ ಎಷ್ಟು ಬಂದಿದೆ ನಾನು ಇಲ್ಲಿ ಇವೆರಡನ್ನು ಆ್ಯಡ್ ಮಾಡಿ ಟೋಟಲ್ ಹೇಳಿಲ್ಲ. 9.5 ಇಂಚು ಎದೆ ಸುತ್ತಳತೆ ಆಗಿದೆ. ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ಸೇರಿಸಿದ್ದೀನಿ. ಇದು ಮುಂಭಾಗ ಹಿಂಭಾಗಕ್ಕೆ ಸೇಮ್ ಬರುತ್ತೆ.
ಇಲ್ಲಿ ಯಾವುದೇ ಮುಂಭಾಗಕ್ಕೆ ಅಂತ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋದು ಬೇಡ. 9.5 ಇಂಚಿಗೆ 1.5 ಇಂಚ್ ಸೇರಿಸಿದ್ರೆ 11 ಇಂಚ್ ಆಗುತ್ತೆ. ಈಗ ಪೂರ್ತಿ ಉದ್ದದಲ್ಲಿ ಮುಂಭಾಗದಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಅದನ್ನು ಹೇಳಿಲ್ಲಾಗಿತ್ತು, ಈಗ ಹೇಳ್ತಾ ಇದ್ದೀನಿ. ಇದು ಹಿಂಭಾಗಕ್ಕಾಗಿದೆ. ಈಗ ಮುಂಭಾಗಕ್ಕೆ ನೋಡೋಣ. ಹಿಂಭಾಗದ ಟೋಟಲು 12.5 ಇಂಚು ಪೂರ್ತಿ ಉದ್ದ ಬಂದಿದೆ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು 13.5 ಇಂಚನ್ನು ತೆಗೆದುಕೊಳ್ಬೇಕಾಗತ್ತೆ ಹಿಂಭಾಗದಲ್ಲಿ. ಈಗ ಮುಂಭಾಗದಲ್ಲಿ ಪೂರ್ತಿ ಉದ್ದನ ತೆಗೆದುಕೊಳ್ಳೋಣ. ಇದಕ್ಕೆ ಟೇಪಿನ ಅವಶ್ಯಕತೆ ಇಲ್ಲ. ಹಿಂಭಾಗದಲ್ಲಿ ಪೂರ್ತಿ ಉದ್ದ 12.5 ಇಂಚ್ ಇದೆಯಲ್ವಾ, 12.5 ಇಂಚು. ನೋಡಿ, ನಾನು ಡಾರ್ಕಾಗಿ ಬರಿತಾ ಇದ್ದೀನಿ, ಸ್ವಲ್ಪ ಜಾಗ ಕಡಿಮೆ ಇದೆ. ಪೂರ್ತಿ ಉದ್ದ 12.5 ಇಂಚಿದೆ. ನಾನು ಯಾವಾಗಲೂ ಮಾರ್ಕ್ ಮಾಡಿ ಕಟ್ ಮಾಡೋ ವಿಡಿಯೋಗಳಲ್ಲಿ ಯೋಗ್ ಪಟ್ಟಿ ಇದೆಯಲ್ವ, ಇದನ್ನು ಕೂಡ ಮುಂಭಾಗದಲ್ಲಿ ಏನು ಮಾರ್ಕ್ ಮಾಡ್ತೀನಿ ಅಲ್ವ, ಅದ್ರ ಜೊತೆನೇ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ತೀನಿ. ಹಾಗಾಗಿ ರೆಡಿ ಏನು ಪೂರ್ತಿ ಉದ್ದ ಸಿಗತ್ತಲ್ವ, ಇದಕ್ಕೆ ನಾನು 1.5 ಇಂಚ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ಇದು ಮುಂಭಾಗದ ಯೋಗ್ ಪಟ್ಟಿ ಮತ್ತು ಎಕ್ಸ್ಟ್ರಾ ಮಾರ್ಜಿನ್, ಅಂದರೆ ಯೋಗ್ ಪಟ್ಟಿನ ಜಾಯಿಂಟ್ ಮಾಡ್ಲಿಕ್ಕೆ ಬೇಕಾಗತ್ತೆ. ನೋಡಿ, ಇಲ್ಲಿ ಯೋಗ್ ಪಟ್ಟಿನ ಕೆಳಗಡೆ ಹೊಲಿಬೇಕಾಗತ್ತೆ ಮತ್ತು ಮೇಲ್ಗಡೆ ಹೊಲಿಲಿಕ್ಕೆ ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಶೋಲ್ಡ್ರ್ ಹೊಲಿಲಿಕ್ಕೂ ಕೂಡ ಇಲ್ಲಿ 1/2 ಇಂಚು ಬೇಕಾಗತ್ತೆ. ಅದೆಲ್ಲದನ್ನು ಸೇರಿಸ್ಬಿಟ್ಟು ನಾನು ಯೋಗ್ ಪಟ್ಟಿ ಮತ್ತು ಯೋಗ್ ಪಟ್ಟಿನ ಶೋಲ್ಡ್ರನ್ನ ಹೊಲಿಲಿಕ್ಕೆ ಬೇಕಾಗೋ ಮಾರ್ಜಿನ್ ಅಂತ 1.5 ಇಂಚು ರೆಡಿ ಉದ್ದಕ್ಕೆ ಸೇರಿಸ್ತಾ ಇದ್ದೀನಿ. 12.5 ಇಂಚು ರೆಡಿ ಉದ್ದಾಗಿದೆ. ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ನಾನು 1.5 ಇಂಚನ್ನು ಸೇರಿಸಿದಾಗ ಇದು ಮುಂಭಾಗದ ಉದ್ದಾಗಿದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 13.5-14 ಇಂಚು ಮುಂಭಾಗದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಈಗ ಶೋಲ್ಡ್ರ್ ಅಳತೆನ ನೋಡೋಣ. ಶೋಲ್ಡ್ರ್ ಅಳತೆಯಲ್ಲಿ ಸ್ವಲ್ಪ ಜಾಗ ಆಗಿದೆ. ಓಕೆ, ಇಲ್ಲಿ ಶೋಲ್ಡ್ರನ್ನು ಇಲ್ಲಿ ಬರಿತಾ ಇದ್ದೀನಿ. ಶೋಲ್ಡ್ರ್ ಅಳತೆಯನ್ನು 3 ರೀತಿಯಲ್ಲಿ ತೆಗೆದುಕೊಳ್ಬೋದು. ಕರೆಕ್ಟಾಗಿ ಈ ರೀತಿ ಹಿಂಭಾಗನ ಹೀಗೆ ಇಟ್ಕೊಳ್ಬೇಕು. ಇಲ್ಲಿ ಸ್ಟ್ರೇಟಾಗಿ ಬರಬೇಕು. ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲೇನು 2 ಕಡೆ ಸ್ಲೀವ್ಸ್ ಹೊಲ್ದಿದ್ದೀವಲ್ವ, ಇಲ್ಲಿಂದ ಇಲ್ಲಿವರೆಗೆ ಅಳತೆನ ಮಾಡ್ಕೋಬೇಕು. ಈ ರೀತಿ ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಟೇಪ್ ಇಟ್ಟು ಅಳತೆನ ಮಾಡ್ಕೋಬೇಕಾಗತ್ತೆ. ಆದರೆ ಇದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ನಿಮಗೆ. ಬಿಗಿನರ್ಸ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂದರೆ ನೀವು ಈ ರೀತಿ ಸ್ಟ್ರೇಟ್ ಇಟ್ಕೊಂಡಾಗ ಸ್ವಲ್ಪ ಏನಾದ್ರು ಈ ರೀತಿ ಇದ್ರೂ ಕೂಡ ನಿಮ್ಗೆ ಸ್ಟ್ರೇಟ್ ಇದ್ದಾಗೇ ಕಾಣಿಸುತ್ತೆ. ನೋಡಿ, ಸ್ವಲ್ಪ ಹೀಗೆ ಇದ್ರೂ ಸ್ಟ್ರೇಟ್ ಇದ್ದಾಗೇ ಕಾಣಿಸುತ್ತೆ. ಇನ್ನು ಹೀಗಾದ್ರೂ ಕೂಡ ಸ್ಟ್ರೇಟ್ ಇದ್ದಾಗೇ ಕಾಣಿಸುತ್ತೆ. ಅಂದರೆ ಕರೆಕ್ಟಾಗಿ ಆ ಶೇಪಿಗೆ ತಕ್ಕನಾಗೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಶೋಲ್ಡ್ರನ್ನ ಅಳತೆ ಮಾಡೋದು ಪ್ರಾಕ್ಟೀಸ್ ಬೇಕಾಗತ್ತೆ. ಅಂದರೆ ಈ ರೀತಿ ಅಳತೆ ಮಾಡೋವಾಗ ಸ್ವಲ್ಪ ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗುತ್ತೆ. ಶೋಲ್ಡ್ರಲ್ಲಿ ಏನಾದ್ರು ನೀವು 1/2 ಇಂಚ್ ಹೆಚ್ಚಿಗೆ ತೆಗೆದುಕೊಂಡ್ರಿ ಅಥವಾ ಕಡಿಮೆ ತೆಗೆದುಕೊಂಡ್ರಿ ಅಂದರೆ ಹೊಲಿದಾದ್ಮೇಲೆ ಯಾವುದೇ ರೀತಿಯಲ್ಲೂ ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಶೋಲ್ಡ್ರನ್ನು ಬಿಚ್ಚಿ ಮಾಡೋದು ಅಂದರೆ ಬಹಳ ಕಷ್ಟ ಸಾಧ್ಯವಾಗಿದೆ. ಅಂದರೆ ಸ್ಲೀವ್ಸನ್ನು ಹೊಲ್ದಿರ್ತೀರ, ಸ್ಲೀವ್ಸನ್ನು ಪೂರ್ತಿ ಬಿಚ್ಕೋಬೇಕು. ಶೋಲ್ಡ್ರ್ ಏನಾದ್ರು ಜಾಸ್ತಿ ಇದ್ದರೆ ಆ ರೀತಿ ಶೋಲ್ಡ್ರನ್ನ ಕಡಿಮೆ ಮಾಡ್ಕೊಳ್ಬೋದು. ಆದರೆ ಏನಾದ್ರು ಈ ಆರ್ಮೋಲಿನ ಶೇಪ್ ಚೇಂಜ್ ಆಯಿತು ಅಂತಾದರೆ ಇಲ್ಲಿ ಫಿಟ್ಟಿಂಗು ಹೋಗಿಬಿಡತ್ತೆ. ಹಾಗಾಗಿ ಶೋಲ್ಡ್ರ್ ಅಳತೆನ ರಿಪೇರಿ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗಿದೆ. ಅದೇ ಎದೆ ಸುತ್ತಳತೆ ಆಗಲಿ ಕೆಳಗಡೆ ಸುತ್ತಳತೆ ಆಗಲಿ ಸ್ವಲ್ಪ ಹೆಚ್ಚಿಗೆ ಆಗಿಬಿಟ್ರೆ ಅದನ್ನು ಫಿಟ್ಟಿಂಗ್ನಲ್ಲಿ ಸರಿ ಮಾಡ್ಕೊಳ್ಬೋದಾಗತ್ತೆ. ಇನ್ನೊಮ್ಮೆ ಅಳತೆ ಮಾಡಿಬಿಟ್ಟು ಅದ್ರ ಶೋಲ್ಡ್ರು ಪರ್ಫೆಕ್ಟಾಗಿ ಬೇಕಾಗತ್ತೆ. ಈಗ ನಾನು ಅಳತೆ ಮಾಡೋ ವಿಧಾನನ ತೋರಿಸ್ತೀನಿ. ಅಂದರೆ ಈ ರೀತಿ ಅಳತೆ ಮಾಡಿದ್ರೆ ಬಿಗ್ನರ್ಸಿಗೆ ಕೂಡ ಶೋಲ್ಡ್ರ್ ಯಾವುದೇ ರೀತಿ ಕನ್ಫ್ಯೂಷನ್ಸು ಆಗಲ್ಲ. ಕರೆಕ್ಟಾಗಿ ಶೋಲ್ಡ್ರ್ ಅಳತೆ ಸಿಗತ್ತೆ. ಶೋಲ್ಡ್ರು ಇಲ್ಲಿ ಮತ್ತು ಅಂದರೆ ಮುಂಭಾಗ ಹಿಂಭಾಗ ಅಲ್ಲ, ಕರೆಕ್ಟಾಗಿ ಹೊಲಿಗೆ ಹೊಲಿದಿರೋ ಜಾಗ ಮತ್ತು ಈ ತುದಿ ಒಂದೇ ಸಮ ಬರಬೇಕು. ಈ ರೀತಿ ಮಡ್ಚ್ಕೋಬೇಕು. ಇಲ್ಲಿ ಎದೆ ಸುತ್ತಳತೆ ಕೂಡ ಒಂದೇ ಕಡೆ, ಈ ಎರಡು ಕಡೆ ಇದೆಯಲ್ವ, ಎರಡೂ ಒಂದೇ ಕಡೆ ಬರೋ ಹಾಗೆ ಇಟ್ಕೊಳ್ಳಿ. ಈಗ ಪುನಃ ಸ್ಕೇಲಿನ ಉಪಯೋಗ ಬರುತ್ತೆ. ಹಿಂದೆ ಹೇಳಿದಾಗೇ ಸ್ಕೇಲನ್ನು ಇಟ್ಕೊಳ್ಳಿ. ಅಂದರೆ ಇಲ್ಲಿ 1/2 ಇಂಚ್ ಗ್ಯಾಪ್ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಟ್ರೇಟಾಗಿ ಸ್ಕೇಲನ್ನು ಇಟ್ಕೊಳ್ಳಿ. ಈ ರೀತಿ ಇರಲಿ. ಬಹಳ ಹೀಗೆಲ್ಲ ಜಾರಿಸಬೇಡಿ. ಕರೆಕ್ಟಾಗಿ ಈ ತುದಿ ಸ್ಕೇಲಿ ತಾಗೋ ಹಾಗೇ ಇರಲಿ. ಸ್ಕೇಲ್ ತುದಿಯಿಂದ ಸ್ಲೀವ್ಸನ್ನು ಹೊಲದಲ್ಲಿವರೆಗೆ ಕರೆಕ್ಟಾಗಿ ಅಳತೆ ಮಾಡಿ. ಸ್ಕೇಲನ್ನಾಗಲಿ ಬ್ಲೌಸನ್ನಾಗಲಿ ಈ ಟೈಮಲ್ಲಿ ಸರಿಸಬಾರ್ದು. ನೋಡಿ, 5 ಇಂಚು ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಮೆಥಡು ಶೋಲ್ಡ್ರನ್ನ ಅಳತೆ ಮಾಡಲಿಕ್ಕೆ, ಅದನ್ನು ಕೂಡ ಇದೇ ರೀತಿಯೇ ಇಟ್ಕೊಳ್ಬೇಕು. ಇಲ್ಲೇ ನೀವು ಹೊಲ್ದಿದ್ದೀರಲ್ವ ಸ್ಲೀವ್ಸನ್ನು, ಈಗ ಇನ್ನೊಂದು ಮೆಥಡನ್ನು ತೋರಿಸ್ತೀನಿ. ಈಗ ಇಲ್ಲಿ ಸ್ಲೀವ್ಸನ್ನು ಹೊಲ್ದಾಗಿದೆಯಲ್ವ, ಇಲ್ಲಿ ಸ್ಟ್ರೇಟಾಗಿ ಸ್ಕೇಲನ್ನು ಇಟ್ಕೋಬೇಕು. ಪುನಃ ಈ ಶೋಲ್ಡ್ರೆಲ್ಲ ಕರೆಕ್ಟಾಗಿರಬೇಕು. ಯಾವುದೇ ರೀತಿ ಸರಿದು ಎಲ್ಲ ಆಗಬಾರ್ದು. ನೋಡಿ, ಈ ರೀತಿಗೆ ಸ್ಟ್ರೇಟಾಗಿ ಇರಬೇಕು. ಈ ಹೊಲಿಗೆ ಇದೆಯಲ್ವ ಇಲ್ಲಿ ಶೋಲ್ಡ್ರ್ ಹತ್ರ, ಇಲ್ಲಿಂದ ಸ್ಟ್ರೇಟಾಗಿ ಸ್ಕೇಲನ್ನು ಇಟ್ಕೋಬೇಕು. ಇಲ್ಲಿಂದ ಇಲ್ಲಿ ಕೆಳಗಡೆ ಇದೆಯಲ್ವ, ಇಲ್ಲಿಂದ ಈ ಸ್ಕೇಲ್ ತುದಿವರೆಗೆ ಅಳತೆ ಮಾಡ್ಕೋಬೇಕು. ನೋಡಿ, 5 ಇಂಚೇನೆ ಈಗಲೂ ಬಂದಿದೆ. ನಾನಿಲ್ಲಿ ಸ್ಕೇಲನ್ನು ಇಲ್ಲಿಟ್ಟು ಅಳತೆ ಮಾಡಿದಾಗ್ಲೂ 5 ಬಂದಿದೆ, ಇಲ್ಲಿಟ್ಟು ಅಳತೆ ಮಾಡಿದಾಗ್ಲೂ 5 ಬಂದಿದೆ. ನಿಮ್ಗೆ ಯಾವ ರೀತಿ ಕರೆಕ್ಟ್ ಅನಿಸುತ್ತೋ ಆ ವಿಧಾನನ ಫಾಲೋ ಮಾಡಿ.
ಶೋಲ್ಡರ್ 5 ಇಂಚ್ ಬಂದಿದೆ. ಇದಕ್ಕೆ ಹೊಲಿಲಿಕ್ಕೆ ಅಂತ ಒಂದು 1/4 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗತ್ತೆ. ಸ್ಲೀವ್ಸಿ ಸಾಧಾರಣವಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ತೀರಾ, ಆದರೆ ಶೋಲ್ಡ್ರಿಗೆ 1/4 ಇಂಚೇನೆ ಸಾಕಾಗತ್ತೆ. ಅಂದರೆ ಅದು ಹೊಲಿಯುವಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು. ಬಹಳ ಜಾಸ್ತಿ ತೆಗೆದುಕೊಂಡ್ಬಿಟ್ರೆ ಶೋಲ್ಡ್ರು ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಶೋಲ್ಡ್ರಿಗೆ 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೆಗೆದುಕೊಳ್ಳಿ, ಅದು ಅಡ್ಜಸ್ಟ್ ಆಗುತ್ತೆ. ನಂತರ ಕೊರಳುದ್ದನ 3 ವಿಧಾನದಲ್ಲಿ ಅಳತೆ ಮಾಡ್ಕೋಬಹುದಾಗಿದೆ. ಮೊದಲನೇ ವಿಧಾನ ತೋರಿಸ್ತಾ ಇದ್ದೀನಿ. ಇಲ್ಲೇನು ಶೋಲ್ಡ್ರ್ ಹೊಲ್ದಿದ್ದೀವಲ್ವ, ಇಲ್ಲಿ ಕರೆಕ್ಟಾಗಿ ಮಡಚಿಟ್ಕೊಳ್ಬೇಕು. ಇಲ್ಲಿಂದ ಅಳತೆ ಮಾಡಿಬಿಟ್ಟು ಇಲ್ಲೇನು ಈ ತುದಿ ಹೊಲಿದಿರ್ತೀರಲ್ವ, ಇಲ್ಲಿವರೆಗೆ ಸ್ಟ್ರೇಟಾಗಿ ಹೀಗೆ ತೆಗೆದುಕೊಳ್ಬೇಕು. ಇದು 5.5 ಇಂಚ್ ಬಂದಿದೆ. ನೀವಿನ್ನು ಕನ್ಫ್ಯೂಸ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಇಲ್ಲಿಗೆ ಹೀಗೆ ಮಡ್ಚ್ಕೊಳ್ಬೋದು. 5.5 ಇಂಚ್ ಬರುತ್ತೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಬಿಗ್ನರ್ಸ್ ಇದ್ದಾಗ. ಅಂದರೆ ನೋಡಿ, ಈಗ 5.5 ಬಂದಿದೆಯಲ್ವ, ನೀವೇನಾದ್ರು ಹೀಗೆ ಇಟ್ಕೊಂಡಾಗ ಸ್ವಲ್ಪ ಈ ರೀತಿ ಕೆಳಗಡೆ ಜಗ್ ಬಿಟ್ಟರೆ ಇದು ಕೆಳಗಡೆ ಹೋಗಿರುತ್ತೆ. ಈಗ ನೋಡಿ 6 ಇಂಚ್ ಆಗುತ್ತೆ. ಕರೆಕ್ಟಾಗಿ ರೆಡಿ ಅಳತೆನ ಬ್ಲೌಸ್ನಲ್ಲಿ ಎಷ್ಟಿದೆಯೋ ಅಷ್ಟೇ ಅಳತೆ ತೆಗೆದುಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ಈಗ ನಾನು ಇನ್ನೆರಡು ವಿಧಾನನ ತೋರಿಸ್ತೀನಿ. ಇಲ್ಲಿ ಶೋಲ್ಡ್ರ್ ಹೊಲ್ದಿದ್ದೀವಲ್ಲ, ಇಲ್ಲಿಂದ ಈ ತುದಿವರೆಗೆ ಕ್ರಾಸಾಗಿ ಅಳತೆನ ಮಾಡ್ಕೋಬೇಕು. ಇಲ್ಲಿಂದ ಕರೆಕ್ಟಾಗಿ ಈ ತುದಿವರೆಗೆ 6 ಇಂಚು ಬಂದಿದೆ. ಇದೂ ಕೂಡ ಬಿಗ್ನರ್ಸ್ ಇದ್ದವರಿಗೆ ಕನ್ಫ್ಯೂಸ್ ಆಗ್ಬೋದು. ಅಂದರೆ ನಾನು ಈಗಾಗಲೇ ಹೇಳಿದಾಗೇ ಈ ರೀತಿ ಹೀಗೆ ಸ್ವಲ್ಪ ಜಕ್ಕೋಬಿಟ್ರೆ, ಅಂದರೆ ಈ ರೀತಿ ಮಾಡಿ ನೀವು ಇಟ್ಕೊಬಿಟ್ಟಿದ್ದೀರಾ ಅಂತಾದಲ್ಲಿ ಈ ರೀತಿ ಅಳತೆ ಮಾಡಿದಾಗ ಜಾಸ್ತಿ ಬರುತ್ತೆ. 6.5 ಬಂತು ಈಗ ನೋಡಿ. ಹಾಗಾಗಿ ನಾನು ಇನ್ನೊಂದು ಕರೆಕ್ಟಾದ ಮೆಥಡನ್ನು ತೋರಿಸ್ತೀನಿ. ನೀವು ಇಲ್ಲಿ ಈಗ ಮೇಲ್ಗಡೆ ಭಾಗ ನಿಮಗೀಗ ಸಂಬಂಧ ಇಲ್ಲ. ಈ ರೀತಿ ಮಾಡಿದ್ರೆ ಕರೆಕ್ಟಾದ ಅಳತೆನ ತೆಗೆದುಕೊಳ್ಬೋದಾಗತ್ತೆ. ಇಲ್ಲಿ ತುದಿ ಹೊಲ್ದಿದ್ದೀವಲ್ವ, ಇಲ್ಲಿಂದ ಇಲ್ಲಿವರೆಗೆ ಅಳತೆನ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಹೀಗೆ ಜಗ್ಗಲ್ಲ. ಏನೋ ಒಂದು ಸ್ವಲ್ಪ ಈ ರೀತಿ ಹೀಗೆ ಆಗ್ಬೋದು ಬಿಟ್ಟರೆ, ಈಗೇನೋ ಒಂದು ಅರ್ಧ ಇಂಚೆಲ್ಲ ಡಿಫ್ರೆನ್ಸ್ ಬಂತಲ್ವ, ಅಷ್ಟೆಲ್ಲ ಡಿಫ್ರೆನ್ಸ್ ಬರಲ್ಲ. ಒಂದು ಗೆರೆ ಅಷ್ಟೇ ಡಿಫ್ರೆನ್ಸ್ ಬರ್ಬೋದು, ಅದೇನು ನೆಗ್ಲಿಜೇಬಲ್ ಆಗಿದೆ. ಈ ತುದಿಯಿಂದ ಈ ತುದಿವರೆಗೆ ಅಳತೆ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಈ ತುದಿಯಿಂದ ಮಾಡಿದಾಗ 6.25 ಇಂಚು ಬಂದಿದೆ. 6.25 ಇಂಚು ಬಂದಿದೆ. ಆದರೆ ಇದು ಕೊರಳುದ್ದ ಅಲ್ಲ. ಕೊರಳುದ್ದ ಕಂಡುಹಿಡಿಯೋದು ತೋರಿಸ್ತೀನಿ. ಕೊರಳುದ್ದನ್ನು ಕಂಡುಹಿಡಿಯೋದು ಪೂರ್ತಿ ಉದ್ದ 12.5 ಇಂಚ್ ನಾವು ಮೊದಲು ಮಾರ್ಕ್ ಮಾಡಿದಿತ್ತಲ್ವ, ಯಾವುದೇ ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲದೇ ರೆಡಿ ಉದ್ದ, ಅದನ್ನು ತೆಗೆದುಕೊಳ್ಬೇಕು. ಅಂದರೆ 12.5 ಇಂಚು ಪೂರ್ತಿ ಉದ್ದ ಆಗಿದೆ. ಈ 12.5 ಇಂಚ್ನಲ್ಲಿ ಇದಿಷ್ಟನ್ನು ಕಳಿಬೇಕಾಗತ್ತೆ, 6.25 ಇಂಚನ್ನು. ಆಗ ಎಷ್ಟು ಬರುತ್ತೋ ಅದು ಕೊರಳುದ್ದಾಗಿದೆ. ಯಾಕೆ ಕಳಿಬೇಕು ಅಂತ ತೋರಿಸ್ತೀನಿ. ಅಂದರೆ ಇಲ್ಲಿ ಪೂರ್ತಿ ಉದ್ದನ್ನು ತೆಗೆದುಕೊಂಡ್ಬಿಟ್ಟು ಈ ಪೂರ್ತಿ ಉದ್ದದಲ್ಲಿ ಇದಿಷ್ಟು ಭಾಗನ ಕಳೆದು ಬಿಟ್ಟರೆ ಸಿಗೋದೇ ಇದಿಷ್ಟು ಭಾಗ. ಅಂದರೆ ಕರೆಕ್ಟಾಗಿ ಕೊರಳುದ್ದ ಬರುತ್ತೆ. 12.5 ಇಂಚಲ್ಲಿ 6.25 ಇಂಚನ್ನು ಕಳೆದಾಗ 5.25 ಇಂಚು ಬರುತ್ತೆ. ಇದು ಮುಂಭಾಗದ ಕೊರಳಾಗಿದೆ. ಈಗ ನಾವು ಹಿಂಭಾಗದ ಕೊರಳು ಕೂಡ ಸೇಮ್ ಇದೇ 3 ಮೆಥಡ್ನಲ್ಲೇ ಹಿಂಭಾಗನೂ ಅಳತೆ ಮಾಡ್ಕೊಳ್ಬೋದು. ನಾನೀಗ ಹೇಳ್ದಾಗೇನೆ ಈ ಮುಂಭಾಗ ತೋರಿಸ್ನಲ್ವ, ಅದೇ ರೀತಿಯಲ್ಲೇ ನಾನು ಮತ್ತೆ 3 ಮೆಥಡನ್ನು ಈಗ ಹೇಳಲ್ಲ, ಸೇಮ್ ಅದೇ ರೀತಿಯಲ್ಲೇ ಇಲ್ಲೂ ಕೂಡ ನೀವು ಕರೆಕ್ಟಾಗಿ ಇಲ್ಲೇನಿದೆಯಲ್ವ, ನೀವು ಎಷ್ಟೇ ಡೀಪಿರಿ ಇಲ್ಲಿಂದ ಇಲ್ಲಿವರೆಗೆ ಅಳತೆ ಮಾಡ್ಕೊಳ್ಳಿ. ನೋಡಿ 4 ಇಂಚು ಬಂದಿದೆ. ಈ 4 ಇಂಚಿಗೆ ಪೂರ್ತಿ ಉದ್ದ 12.5 ಇತ್ತಲ್ವ, 12.5 ಇಂಚ್ ಇದೆಯಲ್ವ, ಇದೊಂದು ಸುಲಭವಾದ ಮೆಥಡ್ ಆಗಿದೆ. 12.5 ಇಂಚಿನಲ್ಲಿ ಈ 4 ಇಂಚನ್ನು ಕಳೆದುಬಿಡಿ, 8.5 ಇಂಚು ಬರುತ್ತೆ. ಕೊರಳು ಅಗಲನೂ ಕೂಡ 2 ವಿಧಾನದಲ್ಲಿ ಅಳತೆ ಮಾಡ್ಬೋದು. ಒಂದು ಈ ರೀತಿ ಕರೆಕ್ಟಾಗಿ ಹೀಗೆ ಸ್ಟ್ರೇಟಾಗಿ ಇಟ್ಬಿಟ್ಟು ಈ ಕಡೆ ತುದಿಯಿಂದ ಈ ಕಡೆ ತುದಿಗೆ ಅಳತೆ ಮಾಡಿಬಿಟ್ಟು ಈ ಕಡೆ ಅರ್ಧ ಇಂಚು ಮತ್ತು ಈ ಕಡೆ ಅರ್ಧ ಇಂಚ್ ಆಗೋವಷ್ಟು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಅಂದರೆ ಇಲ್ಲಿ ಹೊಲ್ದಿರೋದ್ರಿಂದ ಆದರೆ ನಿಮಗೆ ಶೋಲ್ಡ್ರ್ ಅಳತೆ ಮಾಡೋ ವಿಧಾನದಲ್ಲಿ ಹೇಳಿದ್ದೆ. ಬಿಗಿನರ್ಸ್ ಇದ್ದವರಿಗೆ ಒಂದು ಈ ರೀತಿ ಇಟ್ಕೊಳ್ಬೋದು, ಅಥವಾ ಈ ರೀತಿ ಎಲ್ಲ ಇಟ್ಕೊಬಿಟ್ರೆ ಕೊರಳಗಲ ಜಾಸ್ತಿ ಬಂದುಬಿಡತ್ತೆ, ಹೊಲಿದಾಗ ಕರೆಕ್ಟ್ ಬರಲ್ಲ. ಹಾಗಾಗಿ ಇನ್ನೊಂದು ಮೆಥಡನ್ನು ತೋರಿಸ್ತೀನಿ. ಪುನಃ ಕರೆಕ್ಟಾಗಿ ಮಡ್ಚ್ಕೋಬೇಕು. 2 ಪದರನು ಒಂದೇ ಸಮ ಇರೋ ಹಾಗೆ ಇಟ್ಕೋಬೇಕು. ಈ ಕಡೆ ನಮಗೆ ಈಗ ಸಂಬಂಧ ಇಲ್ಲ, ಇಲ್ಲಿ ಕೊರಳು ಕರೆಕ್ಟಾಗಿ ಇಲ್ಲಿಂದ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಇಲ್ಲಿ ಅರ್ಧ ಇಂಚ್ ಗ್ಯಾಪ್ ಇರಲಿ. ಈ ತುದಿಯಿಂದ ಈ ತುದಿವರೆಗೆ ಅಂದರೆ ಕೊರಳಗಲ ತುದಿವರೆಗೆ ಅಳತೆ ಮಾಡ್ಕೊಳ್ಳಿ. 2.5 ಇಂಚು ಕೊರಳಗಲ ಬರ್ತಾ ಇದೆ. ಕರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೆ 2.5 ಇಂಚ್ ಬಂದಿದೆ. ಇನ್ನು ಈ ಪಟ್ಟಿನಾಗ ಹೊಲಿಲಿಕ್ಕೆ ಅಥವಾ ಗೋಟ್ ಹೊಲಿಲಿಕ್ಕೆ ಅಂತ 1/4 ಇಂಚ್ ಆಗೋವಷ್ಟೇ ಹೆಚ್ಚಿಗೆ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ 2.25 ಇಂಚು ತೆಗೆದುಕೊಳ್ಬೇಕು. ಹೆಚ್ಚಿಗೆ ಅಂದರೆ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, 2.25 ಅಂತ. ನೀವು ಇಲ್ಲಿ 2.25 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಕೊರಳಗಲ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಈ ಕಡೆಯಿಂದ ಬಟ್ಟೆ ಜಾಸ್ತಿ ಬೇಕು ನಮಗೆ. ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಬಂದಾಗ ಇಲ್ಲಿ ನೋಡಿ, ಇಲ್ಲಿ 2.5 ಇಂಚ್ ಇದೆಯಲ್ವ, ಈಗ ಇಲ್ಲಿ
2.5 ಇಂಚ್ ಬಂದಿದೆಯಲ್ವ, ಈ 2.5ಇಂದ ಇನ್ನೂ 1/4 ಇಂಚು ಹೆಚ್ಚಿಗೆ ಈ ಕಡೆ ಇರಬೇಕಾಗತ್ತೆ. ಅಂದರೆ ಈ ಬಟ್ಟೆ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ 2.25 ಇಂಚು ಕೊರಳಗಲ ಇದೆ. ಕೊರಳಗಲ 2.25 ಇಂಚ್ ಆಗಿದೆ. ಇದನ್ನು ಕೂಡ 3 ವಿಧಾನದಲ್ಲಿ ಅಳತೆ ಮಾಡ್ಬೋದು. ಒಂದು, ಇಲ್ಲಿ ಶೋಲ್ಡ್ರಿಂದವ ಈ ರೀತಿ ಸ್ಟ್ರೇಟ ಹೀಗೆ ಇಲ್ಲಿ ಎಲ್ಲಿ ಬಂದಿದೆಯೋ ಅಂತ ಅಂದಾಜಿಗೆ ಈ ರೀತಿ ಹೀಗೆ ಮಾಡ್ಬೋದು, ಅಥವಾ ಈ ರೀತಿ ಹೀಗೆ ಇಟ್ಕೊಳ್ಬೋದು. ಅಂದರೆ ಟೇಪನ್ನೇ ಟರ್ನ್ ಮಾಡ್ಬೋದು, ಅಥವಾ ಸ್ಕೇಲನ್ನು ಕೂಡ ಹೀಗೆ ಸ್ಟ್ರೇಟನ್ನು ಇಟ್ಕೊಳ್ಬೋದು. ಇದೂ ಕೂಡ ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಈ ರೀತಿ ಮಾಡಿದಾಗ ಪ್ರಾಕ್ಟೀಸ್ ಇದ್ದವ್ರಿಗೆ ಓಕೆ, ಬಿಗ್ನರ್ಸ್ ಇದ್ದವರಿಗೆ ಸ್ಟ್ರೇಟಾಗಿ ಹೀಗೆ ಇಟ್ಕೊಳ್ಬೇಕು. ಏನಾದ್ರು ಸ್ವಲ್ಪ ಹೀಗೆ ಕೆಳಗಡೆ ಇಟ್ಕೊಂಡ್ರೆ ನೋಡಿರಿ, ಇಲ್ಲಿ ನಾನು ಇಟ್ಟು ತೋರಿಸ್ತೀನಿ. ಈ ರೀತಿ ಇಟ್ರೂ ಸ್ಟ್ರೇಟ್ ಅಂತಲೇ ಅನ್ನಿಸ್ತಾ ಇದೆ, ಅಥವಾ ಹೀಗೆ ಸ್ವಲ್ಪ ಈ ಮೇಲ್ಗಡೆ ಹೀಗೆ ಇಟ್ರೂ ಸ್ಟ್ರೇಟ್ ಅಂತಲೇ ಅನಿಸುತ್ತೆ. ಹಾಗಾಗಿ ಇದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ. ಅಂಥವ್ರು ಮಾತ್ರ ಈ ರೀತಿ ಮಾಡ್ಬೋದಾಗತ್ತೆ. ಕರೆಕ್ಟಾಗಿ ಇಲ್ಲಿ ಎಷ್ಟಿದೆ ಆರ್ಮೋಲ್ ಅಂತ ತಿಳಿದುಕೊಳ್ಳೋ ಮೆಥಡು ಇದು. ಬಿಗ್ನರ್ಸಿಗೆ ಕೂಡ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ ಈ ರೀತಿ ಅಳತೆ ಮಾಡಿದಾಗ. ಇಲ್ಲಿ ಕೆಳಗಡೆ ತುದಿ ಇದೆಯಲ್ವ, ಇಲ್ಲಿಂದ ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡಿದ್ದೀವಲ್ವ, ಇಲ್ಲಿವರೆಗೆ ಅಳತೆಯನ್ನು ತೆಗೆದುಕೊಳ್ಬೇಕು. ನೋಡಿ 7.25 ಇಂಚು ಬಂದಿದೆ. 7.25 ಇಂಚ್ನಲ್ಲಿ ನಾನಿಲ್ಲಿ ಬರ್ದೇನೆ ತೋರಿಸ್ತೀನಿ ನಿಮಗೆ. 7.25 ಇಂಚು ಬಂದಿದೆ. ಇದು ಈ ಭಾಗ ಆಗಿದೆ. 7.25 ಇಂಚಿನಲ್ಲಿ ಇಲ್ಲೇನಿರುತ್ತಲ್ವ, ಇಲ್ಲಿ ಅರ್ಧ ಇಂಚ್ ಸೇರಿಸ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ, ಅಂದರೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗತ್ತೆ. 1 ಇಂಚನ್ನು ಎಕ್ಸ್ಟ್ರಾ ಸೇರಿಸಿದಾಗ 8.25 ಇಂಚು ಆಗತ್ತೆ. ಇದಿಷ್ಟು ಜಾಗ 8.25 ಇಂಚ್ ಆಗತ್ತೆ. ಇನ್ನು ಇಲ್ಲೇನು ಈ ಪೂರ್ತಿ ಉದ್ದ ನೋಡೋಣ. ಪೂರ್ತಿ ಉದ್ದ 12.5 ಇತ್ತು. 12.5ನಲ್ಲಿ 8 ಇಂಚನ್ನು ಕಳೆದಾಗ 4.5 ಇಂಚು ಬರುತ್ತೆ. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಆಗ್ತಾ ಇದೆ. ಈ 4.5 ಇಂಚಿಗೆ ಇನ್ನಿಲ್ಲಿ ಶೋಲ್ಡ್ರ್ ಹತ್ರ ಜಾಯಿಂಟ್ ಮಾಡ್ಲಿಕ್ಕೆ ಬೇಕಲ್ವಾ, ಇದು ಈ ರೀತಿ ಸ್ಟ್ರೇಟಾಗಿ ಗೆರೆ ಎಳೆದಾಗ. ಹಾಗಾಗಿ ಇನ್ನು ಅರ್ಧ ಇಂಚನ್ನು ಸೇರಿಸ್ಬೇಕಾಗತ್ತೆ. ಅಂದರೆ 4.5 ಇಂಚಿಗೆ ನಾನು ಇಲ್ಲಿ ಬರೀತೀನಿ. ಈ 4.5 ಇಂಚ್ ಇದೆಯಲ್ವ, 4.5 ಇಂಚಿಗೆ ಅರ್ಧ ಇಂಚನ್ನು ಸೇರಿಸ್ಕೋಬೇಕಾಗತ್ತೆ. ಈಗ 5 ಇಂಚು ಬರುತ್ತೆ. ಈ 5 ಇಂಚ್ ಅಂದರೆ ನೀವು ಮಾರ್ಕ್ ಮಾಡೋವಾಗ ಇಲ್ಲಿಂದ ಏನು ಈ ಶೋಲ್ಡ್ರಿಂದ ಸ್ಟ್ರೇಟಾಗಿ ಗೆರೆನ ಎಳಿತೀರಲ್ವ, ಅದು 5 ಇಂಚ್ಗೆ ಗೆರೆ ಎಳ್ಕೋಬೇಕಾಗತ್ತೆ. ನಾನು ನಿಮಗೆ ಈಗೇನು ಒಂದು ಅಳತೆ ಮಾಡಿ ತೋರಿಸಿದ್ದೀನಲ್ವ, ಈಗೆಲ್ಲ ಆ್ಯಡ್ ಮಾಡಿದ್ದೀನಲ್ವ, ಇದೇ ಅಳತೆ. ಇದು ಒಂದು ಮುಂದಿನ ವಿಡಿಯೋದಲ್ಲಿ ನಾನು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡೋದನ್ನು ತೋರಿಸ್ತೀನಿ. ಅಂದರೆ ಇದೇ ವಿಡಿಯೋದಲ್ಲೇ ತೋರಿಸ್ಬಿಟ್ರೆ ಅಂದರೆ ಬಹಳ ಸಮಯ ಆಗಿಬಿಡತ್ತೆ, ಅಪ್ಲೋಡ್ ಆಗಲಿಕ್ಕೂ ಕೂಡ ಬಹಳ ಸಮಯ ಆಗತ್ತೆ. ಹಾಗಾಗಿ ನಾನು ಇದಕ್ಕೆ ಪಾರ್ಟ್ 1 ಹೇಳ್ತೀನಿ. ನಾಳೆನೇ ಮುಂದಿನ ವಿಡಿಯೋ ಅಂದರೆ ಮಾರ್ಕ್ ಮಾಡಿ ಇಟ್ಟು ಕಟ್ ಮಾಡೋ ವಿಡಿಯೋ. ಈಗೇನು ಇಲ್ಲೆಲ್ಲ ನಾನು ಆ್ಯಡ್ ಮಾಡಿದಾಗ ಬಂತಲ್ವ ಲಾಸ್ಟು, ಇದೇ ಅಳತೆನಲ್ಲೇ ನಾನು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡೋದನ್ನು ತೋರಿಸ್ತೀನಿ. ಆಗ ನಿಮಗೆ ಕನ್ಫ್ಯೂಷನ್ಸ್ ಕೂಡ ಇರಲ್ಲ. ಅಂದರೆ ಯಾವ ರೀತಿ ಬಗ್ಲು ಉದ್ದನೆಲ್ಲ ಎಲ್ಲೆಲ್ಲಿ ನಾನು ಕಟ್ ಮಾಡಿದ್ದೀನಿ ಅಂತ ಅಲ್ಲೂ ಇನ್ನೊಮ್ಮೆ ವಿವರ ಹೇಳಿಬಿಟ್ಟು ಕಟ್ ಮಾಡ್ತೀನಿ. ಈಗ ತೋಳಿನ ಉದ್ದ ನೋಡೋಣ. ಕರೆಕ್ಟಾಗಿ ಯಾವುದಾದ್ರೂ ಒಂದೇ ತೋಳನ್ನು ತೆಗೆದುಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ತೋಳಿನ ಉದ್ದ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ತುದಿವರೆಗೆ ತೆಗೆದುಕೊಳ್ಬೇಕಾಗತ್ತೆ. ಕರೆಕ್ಟಾಗಿ ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡ್ದಲ್ಲಿಂದ ತೋಳುದ್ದ 5.25 ಇಂಚ್ ಬಂದಿದೆ. 5.25 ಇಂಚಲ್ಲಿ ಇಲ್ಲಿ ಲೈನಿಂಗ್ ಬಟ್ಟೆ ಜೊತೆ ಮಡಚು ಹೊಲಿಲಿಕ್ಕೆ 1/4 ಇಂಚ್ ಅರ್ಧ ಇಂಚ್ ಬೇಕಾಗತ್ತೆ. ಮತ್ತು ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡಲಿಕ್ಕೆ ಅರ್ಧ ಇಂಚು ಅಂದರೆ 1 ಇಂಚ್ ಆಗುತ್ತೆ. 5.25 ಇಂಚಲ್ಲಿಗೆ 1 ಇಂಚನ್ನು ಸೇರಿಸಿದ್ರೆ 6.25 ಇಂಚು ಆಗುತ್ತೆ. ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ. 6.25 ಇಂಚು ಆಗತ್ತೆ. ನಾನು ಇನ್ನೊಮ್ಮೆ ಬೇಕಾದರೆ ಇಲ್ಲಿ ಲೆಕ್ಕನೂ ಮಾಡಿಬಿಟ್ಟೇ ತೋರಿಸ್ತೀನಿ. 5.25 ಇಂಚು ಬಂದಿತ್ತು. ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದಾಗ 5.25 ಇಂಚು ಬಂದಿತ್ತು. ಹೊಲಿಲಿಕ್ಕೆ 1 ಇಂಚ್ ಎಕ್ಸ್ಟ್ರಾ, ಇಲ್ಲಿ ಅರ್ಧ ಇಂಚು ಮತ್ತು ಇಲ್ಲಿ ಅರ್ಧ ಇಂಚು ಅಂತ 1 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಾಗ 6.25 ಇಂಚು ಬರುತ್ತೆ. ಬಹಳಷ್ಟು ಜನ ಹೇಳ್ತಾ ಇದ್ರು, ತೋಳು ಈ ರೀತಿ ನಾವು ಎದೆ ಸುತ್ತ ಇದೇನಿರತ್ತಲ್ವ, ಶೋಲ್ಡರ್ನ ಜಾಯಿಂಟ್ ಮಾಡಾದ್ಮೇಲೆ ಒಂದೋ ತೋಳನ್ನ ಹೊಲಿಯುವಾಗ ಕಡಿಮೆ ಬರುತ್ತೆ, ಇಲ್ಲಾಂದರೆ ಹೆಚ್ಚು ಬರುತ್ತೆ ಅಂತ. ಅದ್ರದ್ದು ಅಳತೆ ನೀವು ಕರೆಕ್ಟ್ ಮಾಡ್ಕೊಳ್ದೇ ಇದ್ದರೆ ಈ ಪ್ರಾಬ್ಲಮ್ ಆಗುತ್ತೆ. ನೀವು ಹಿಂಭಾಗದಲ್ಲೇ ಅಳತೆ ಮಾಡ್ಕೊಳ್ಳಿ. ಮುಂಭಾಗದಲ್ಲೂ ಮಾಡ್ಕೊಳ್ಬೋದು, ಆದರೆ ಹಿಂಭಾಗದಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈ ತೋಳಿನ ಸುತ್ತಳತೆ ಕೂಡ 2 ರೀತಿಯಲ್ಲಿ ಮಾಡ್ಬೋದು. ಒಂದು ಈ ಕಡೆ ತುದಿಯಿಂದ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಸ್ಟ್ರೇಟಾಗಿಟ್ಟು ಮಾಡ್ಬೋದು. ಇದು ಸ್ವಲ್ಪ ಪ್ರಾಕ್ಟೀಸ್ ಇದ್ದವರಿಗೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸ್ವಲ್ಪ ಈ ರೀತಿ ಹೆಚ್ಚು ಕಡಿಮೆ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಕೆಲವೊಂದು ಸರ್ತಿ ಈ ರೀತಿ ಹೊಲಿಯುವಾಗ ತೋಳಿನ ಬಟ್ಟೆ ಕಡಿಮೆ ಆಗೋ ಸಾಧ್ಯತೆಯೂ ಇರುತ್ತೆ. ಇನ್ನೊಂದು ಮೆಥಡು ಇದು. ಯಾವುದೇ ರೀತಿ ನೀವು ನಾನು ಈಗ ಹೇಳ್ದಾಗೇ ಅಳತೆ ಮಾಡಿಬಿಟ್ಟು ಮಾರ್ಕ್ ಮಾಡಿ ಕಟ್ ಮಾಡಿ ಹೊಲಿದ್ರೆ ಯಾವುದೇ ರೀತಿ ಕಡಿಮೆ ಬೀಳಲ್ಲ. ಇನ್ನು ಕಡಿಮೆ ಬಿದ್ದಿದೆ ಅಂದರೆ ನೀವು ಸರಿಯಾಗಿ ಅಳತೆ ಮಾಡ್ಕೊಂಡಿಲ್ಲ ಅಂತಲೇ ಅರ್ಥ. ನೋಡಿ, ಇಲ್ಲಿ ಕರೆಕ್ಟಾಗಿ ಶೋಲ್ಡ್ರ್ ಹೊಲದಲ್ಲಿಂದ ಇಲ್ಲೇನು ಈ ಕರುವಾಗಿದೆಯಲ್ವ, ಇದೇ ಕರು ರೀತಿಯಲ್ಲೇ ನಿಧಾನವಾಗಿ
ಹೀಗೆ ಕರ್ವಾಗೇ ಟೇಪನ್ನು ಇಟ್ಕೊಳ್ತಾ ಬನ್ನಿ. ಈ ಕಡೆ ಓಪನ್ ಆಗಲಿ ತೊಂದರೆ ಇಲ್ಲ. ಈ ರೀತಿ ಹೀಗೆ ನಿಧಾನವಾಗಿ ಇಟ್ಕೊಳ್ತಾ ಬನ್ನಿ. ಕರೆಕ್ಟಾಗಿ ಇಲ್ಲೇನು ಇಲ್ಲಿ ಹೊಲಿಗೆ ಇದೆಯಲ್ವ, ಅಂದರೆ ಮುಂಭಾಗ ಹಿಂಭಾಗ ಜಾಯಿಂಟ್ ಮಾಡಿದ ಜಾಗದಲ್ಲಿವರೆಗೂ ಕೂಡ ಬನ್ನಿ. 7.25 ಇಂಚು ಬಂತು ಕರೆಕ್ಟಾಗಿ. ಹೀಗೆ ಬಂದಾಗ 7.25 ಇಂಚು ಬಂದಿದೆ. ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಈಕ್ವಲ್ ಟು ಹಾಕ್ಬಿಟ್ಟೆ. ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ನೀವು ಎದೆ ಸುತ್ತಳತೆನಲ್ಲಿ ಎಷ್ಟು ತೆಗೆದುಕೊಂಡಿದ್ರಿ ಅನ್ನೋದನ್ನು ಕರೆಕ್ಟಾಗಿ ಇಲ್ಲಿ ಲಕ್ಷ್ಯ ಇಟ್ಕೊಳ್ಬೇಕು. 1.5 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡ್ರೆ, ನಾನು ಈಗಾಗಲೇ ಹೇಳಿದ್ದೀನಿ ಹಿಂಭಾಗದಲ್ಲಿ ನೀವು ಎದೆ ಸುತ್ತಳತೆನ ಅಳತೆ ಮಾಡಿದ್ರೆ 1.5 ಇಂಚ್ ಸಾಕಾಗತ್ತೆ ಅಂತ. ಈ ರೀತಿ ಮಾಡಿಬಿಟ್ಟು ನೀವು 1.5 ಇಂಚನ್ನು ಅಳತೆ ಎದೆ ಸುತ್ತಳತೆನ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಂಡಿದ್ದೀರಾ ಅಂದರೆ ಇಲ್ಲೂ 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಇನ್ನು 2 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀರಾ ಅಂದರೆ ಇಲ್ಲೂ 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಆದರೆ ನೀವು ಮುಂಭಾಗದಲ್ಲಿ ಅಳತೆ ಮಾಡಿಬಿಟ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀರಾ ಅಂತ ಆದಲ್ಲಿ, 2 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀರಾ ಅಂತ ಆದಲ್ಲಿ ತೋಳಿನ ಸುತ್ತಳತೆ 1.5 ಇಂಚು ತೆಗೆದುಕೊಂಡ್ರೆ ಸಾಕಾಗತ್ತೆ. ನಿಮಗಿದು ಕನ್ಫ್ಯೂಸ್ ಆಗುತ್ತೆ ಅಂತ ಆದರೆ ನೀವು ಸುಲಭವಾಗಿ ಹಿಂಭಾಗದಲ್ಲಿ ನಾನು ಅಳತೆ ಮಾಡೋದನ್ನು ತೋರಿಸಿದ್ದೀನಲ್ವ, ಸ್ಕೇಲನ್ನು ಈ ರೀತಿ ಮಡಚಿಬಿಟ್ಟು ಸ್ಕೇಲನ್ನು ಇಟ್ಬಿಟ್ಟು ಅಳತೆ ಮಾಡೋದು, ಅದನ್ನೇ ಮಾಡ್ಕೊಬಿಡಿ. ಯಾವುದೇ ಕನ್ಫ್ಯೂಷನ್ ಇರಲ್ಲ. ಈ ರೀತಿ ಅಳತೆ ಮಾಡ್ಕೊಂಡ್ಬಿಟ್ಟು ನೀವು ಎಷ್ಟು ಎಕ್ಸ್ಟ್ರಾ ಮಾರ್ಜಿನನ್ನು ತೆಗೆದುಕೊಂಡಿದ್ದೀರೋ ಅಷ್ಟನ್ನೇ ಇಲ್ಲೂ ತೆಗೆದುಕೊಳ್ಳಿ. ನಾನು ಇಲ್ಲಿ ಅಳತೆ ಮಾಡುವಾಗ 1.5 ಇಂಚ್ ಅಂತ ಹೇಳಿದ್ದೆ, ಇಲ್ಲೂ 1.5 ಇಂಚೇ ತೆಗೆದುಕೊಳ್ತಾ ಇದ್ದೀನಿ. 7.25ಗೆ 1.5 ಇಂಚನ್ನು ಸೇರಿಸಿದಾಗ 9.25 ಇಂಚು ಬರುತ್ತೆ. ಈಗ ತೋಳಿನ ಕೆಳಗಡೆ ಸುತ್ತಳತೆಯನ್ನು ಅಳತೆ ಮಾಡೋಣ. ಇದಕ್ಕಿರೋದು ಒಂದೇ ಮೆಥೆಡ್ಡು. ಒಂದು, ನೀವು ಕರೆಕ್ಟಾಗಿ ಇಲ್ಲೇನು ಹೊಲಿಗೆ ಇರುತ್ತಲ್ವ ಇಲ್ಲಿ ಕರೆಕ್ಟಾಗಿ ಮಡ್ಚ್ಕೋಬೇಕು. ಇದನ್ನು ಸರಿಯಾಗಿ ಮಡ್ಚ್ಕೊಂಡಿಲ್ಲ ಅಂದರೆ ತಪ್ಪಾಗತ್ತೆ, ಅಂದರೆ ಅಳತೆ ಸರಿ ಬರಲ್ಲ. ನೋಡಿ ಈ ರೀತಿಯೆಲ್ಲ ಹೀಗಿರುತ್ತೆ. ಸಾಧಾರಣ ಬ್ಲೌಸ್ ಈ ರೀತಿಯೆಲ್ಲ ಇರುತ್ತೆ. ಈ ರೀತಿ ಇಟ್ಬಿಟ್ಟು ನೀವು ಕೆಳಗಡೆ ಸುತ್ತಳತೆನ ಅಳತೆ ಮಾಡಿದಾಗ 1/4 ಇಂಚು ನೋಡಿ ಇಷ್ಟು ಕಡಿಮೆ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ಇಲ್ಲಿ ಹೊಲದಲ್ಲೇ ಹೀಗೆ ಮಡಚ್ಕೊಳ್ಳಿ. ಕರೆಕ್ಟಾಗಿ ಈ ತುದಿಯಿಂದ ಕೆಳಗಡೆ ತುದಿವರೆಗೆ ಅಳತೆನ ಮಾಡ್ಕೊಳ್ಳಿ. 6 ಇಂಚು ಬರ್ತಾ ಇದೆ. 6 ಇಂಚು ಕೆಳಗಡೆ ಸುತ್ತಳತೆ ಬಂದಿದೆ. ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನು ಕೂಡ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ವಲ್ವ ಇಲ್ಲಿ ನಾವು, ಹಾಗಾಗಿ ಇಲ್ಲೂ 1.5 ಇಂಚನ್ನೇ ನಾನು ಸೇರಿಸ್ತಾ ಇದ್ದೀನಿ. 6 ಇಂಚಿಗೆ 1.5 ಇಂಚ್ ಸೇರಿಸಿದಾಗ 7.25 ಇಂಚ್ ಆಗುತ್ತೆ. ನಾನೀಗ ಇದಿಷ್ಟು ಅಳತೆನೂ ಕೂಡ ಯಾವ ರೀತಿ ಎಷ್ಟು ವಿಧಾನದಲ್ಲಿ ತೆಗೆದುಕೊಳ್ಬೋದು ಮತ್ತು ಯಾವ್ಯಾವ ವಿಧಾನದಲ್ಲಿ ತೆಗೆದುಕೊಂಡ್ರೆ ಕೆಲವೊಂದು ಕನ್ಫ್ಯೂಷನ್ಸ್ ಆಗ್ಬೋದು, ಅಂದರೆ ಫಿಟ್ಟಿಂಗ್ ಸ್ವಲ್ಪ ಕರೆಕ್ಟ್ ಬರಲಿಕ್ಕೆ, ಅಂದರೆ ಕೆಲವೊಂದು ಸರಿ ಬರ್ಬೋದು ಕೆಲವೊಂದು ಸರಿ ಬರಲ್ಲ ಅನ್ನೋದನ್ನು ವಿವರವಾಗಿ ಹೇಳಿದ್ದೀನಿ. ಮತ್ತು ಪರ್ಫೆಕ್ಟಾಗಿ ಬರಲಿಕ್ಕೆ ಯಾವ ರೀತಿ ವಿಧಾನದಲ್ಲಿ ಅಳತೆ ತೆಗೆದುಕೊಳ್ಬೇಕು ಅನ್ನೋದನ್ನು ವಿವರವಾಗಿ ನಾನು ಹೇಳಿದ್ದೀನಿ. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಈಗೇನು ಅಳತೆನ ಎಕ್ಸ್ಟ್ರಾ ಮಾರ್ಜಿನಲ್ಲೆಲ್ಲ ಸೇರಿಸಿದ್ದೀನಲ್ವ, ಇಲ್ಲಿ ಸೇರಿಸ್ಬಿಟ್ಟು ಬರೆದಿದ್ದೀನಲ್ವ, ಈ ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಬಿಟ್ಟು ನಾನು ಯಾವ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಮುಂದಿನ ವಿಡಿಯೋ ಅಂದರೆ ನಾಳೆನೇ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಈ ಏನು ಅಳತೆ ತೆಗೆದುಕೊಳ್ಳೋದು ಮತ್ತು ಅದಕ್ಕೆ ಎಕ್ಸ್ಟ್ರಾ ಮಾರ್ಜಿನನ್ನು ಸೇರಿಸೋದ್ರಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ದಲ್ಲಿ ಮತ್ತು ಈ ವಿಡಿಯೋದ ಬಗ್ಗಿನ ನಿಮ್ಮ ಅನಿಸಿಕೆಗಳನ್ನು, ಹಾಗೆಯೇ ನಿಮ್ಗೆ ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಅದೇ ರೀತಿ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಮತ್ತು ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡಿ. ನೀವು ಕೊಡೋ ಈ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.